ಈ ಮೆಡಿಸಿನ್ನ ಒಬ್ಬ ಮನುಷ್ಯನ ಕೊಲೆ ಮಾಡೋದಕ್ಕೆ ಯೂಸ್ ಮಾಡೋದು. ಈ ಇಂಜೆಕ್ಷನನ್ನು ನಾವು ಯಾರಿಗಾನು ಇಂಜೆಕ್ಟ್ ಮಾಡಿದ್ರೆ ಅವರು 5 ನಿಮಿಷದಲ್ಲೇ ಸತ್ತೋಗ್ತಾರೆ. ಆಮೇಲೆ ನಾವು ಏನು ಮಾಡಿದ್ರೂ ಅವ್ರನ್ನ ಬದುಕ್ಸೋಕ್ಕಾಗಲ್ಲ. ಈಗ ಹೇಳಕ್ಕ, ಇದು ಎಲ್ಲಿತ್ತು? ಈ ಮೆಡಿಸನ್ನ ನೀನು ನನಗೆ ಯಾಕೆ ಕಳಿಸ್ದೆ? ಏನಾಯ್ತು ಹೇಳು. ಅಕ್ಕ, ಅಮೇಯ ಏನು ಹೇಳ್ದ? ಯಾವ ಮೆಡಿಸಿನ್ ಅಂತೆ ಇದು? ಒಬ್ರನ್ನ ಕೊಲ್ಲೋದಕ್ಕೆ ಯೂಸ್ ಮಾಡ್ತಾರಂತೆ ಇದನ್ನ. ಏನಾಯ್ತು? ಮೆಡಿಸಿನ್ ಕೊಡ್ತಾ ಇದ್ದೆ, ಇಂಜೆಕ್ಷನ್ ಬಾಟ್ಲು ಕೆಳಗೆ ಬಿತ್ತು, ಆಮೇಲೆ ಮೆಡಿಸಿನ್ ಕೊಡಕ್ಕೆ ಬರಲಿಲ್ಲ. ಅದು ನಂಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇದೆ ಮೇಡಮ್. ಒಳಗಡೆ ಉಸಿರು ಕಡ್ದಂಗೆ ಆಗ್ತಾ ಇತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಈಗ ಹೋಗಿ ಮೆಡಿಸಿನ್ ಕೊಡ್ತೀನಿ. 1 ನಿಮಿಷ. ಜೀವ ಉಳ್ಸಕ್ ಬಂದವ್ರಿಗೆ ಕೊಲ್ಲೋದು ಕಷ್ಟ ಆಗುತ್ತೆ ಅಲ್ವಾ? ಏನ್ ಮಾತಾಡ್ತಿದ್ದೀರಾ ಮೇಡಮ್ ನೀವು? ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಅರ್ಥ ಮಾಡಿಸ್ಬೇಕಾ? ಬಿಂದು, ಅವ್ರಿಗೆ ತೋರ್ಸು, ಅರ್ಥ ಆಗ್ಲಿ. ನಮಗೆಲ್ಲ ವಿಷಯ ಗೊತ್ತಾಗಿದೆ. ಏನ್ ವಿಷಯ ಮೇಡಮ್? ಏನ್ ವಿಷಯ ಗೊತ್ತಾಯ್ತು? ಏನ್ ಮಾತಾಡ್ತಿದ್ದೀರಾ ನೀವು? ಈ ಮೆಡಿಸಿನ್ ಬಾಟ್ಲ್ ಯಾಕೆ ತಂದಿದ್ದೀರಾ ಮೇಡಮ್? ಬಿಂದು, ವೇಟ್ ಮಾಡೋದ್ ಬೇಡ, ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡು. ಮೇಡಮ್, ನೀವು ಆ ಮೆಡಿಸಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವ್ ಅನ್ಕೊಂಡಿರೋ ಹಾಗೆ ಆ ಮೆಡಿಸಿನ್ ಕೊಲ್ಲೋಗ್ ಬಳಸೋದಲ್ಲ. ಹೌದಾ? ಇಷ್ಟೆಲ್ಲ ಆದ್ಮೇಲೂ ಎಸ್ಕೇಪ್ ಆಗೋಕ್ ಟ್ರೈ ಮಾಡ್ತಾ ಇದ್ಯಾ? ನನ್ನ ತಮ್ಮ ಫಾರ್ಮಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇದು ಪಾಯ್ಸನ್ ಅಂತ ಅವನೇ ಹೇಳಿದಾನೆ. ನಾಚಿಕೆ ಆಗಲ್ವಾ ನಿನ್ಗೆ? ಒಬ್ಬ ವ್ಯಕ್ತಿ ಪ್ರಾಣನ ಅಷ್ಟು ಸುಲಭವಾಗಿ ತೆಗಿಬಹುದು ಅಂತ ಅದೇ ಯೋಚನೆ ಮಾಡ್ತೀಯ ನೀನು? ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಬರೋದು ಸೇವೆ ಮಾಡೋದಕ್ಕೆ, ಪ್ರಾಣ ತೆಗಿಯೋದಕ್ಕಲ್ಲ. ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಅದೇಗ್ ನರ್ಸ್ ಆಗ್ತೀರಾ ನೀವೆಲ್ಲ? ನೀವು ತಪ್ಪಾಗಿ ತಿಳ್ಕೊತಿದ್ದೀರಾ ಅಂತ ಹೇಳಿದ್ನಲ್ಲ. ಹೌದಾ? ಇಷ್ಟಾದ್ಮೇಲೂ ನಮ್ಮನ್ನ ಯಾಮರ್ಸಕ್ ಟ್ರೈ ಮಾಡ್ತಿದ್ಯಾ? ನಮಗ್ ಯಾಮರ್ಸ್ದಂಗೆ ಪೊಲೀಸ್ನ ಯಾಮರ್ಸಕ್ ಆಗಲ್ವಲ್ಲ. ಇಂಥವ್ರನ್ನೆಲ್ಲ ಕಂಬಿಯಿಂದೇನೆ ಇಲ್ಸಿದ್ರೇನೆ ಬುದ್ಧಿ ಬರೋದು. ಹೇಳು, ಯಾಕೆ ನನ್ ದೊಡ್ಡಪ್ಪನ ಕೊಲೆ ಮಾಡಕ್ ಟ್ರೈ ಮಾಡ್ದೆ? ಏನ್ ಸಿಕ್ತಿತ್ತು ಇದ್ರಿಂದ? ನಿನ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಬಗ್ಗೆ ನೀನು ಒಪ್ಕೊಂಡ್ಬಿಟ್ರೆ ನಿನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಪರವಾಗಿಲ್ವಾ ನಿನಗೆ? ಅವ್ರ ಪ್ರಾಣ ಹೋಗಿದ್ರೆ ಎಷ್ಟು ನಷ್ಟ ಆಗಿರೋದು ಗೊತ್ತಾ? ಇಡೀ ಫ್ಯಾಮಿಲಿ ಅವ್ರಿಗೋಸ್ಕರ ಕಾಯ್ತಾ ಇದೆ. ನಮ್ ಕುಟುಂಬಕ್ಕೆ ಅವ್ರು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ಯಾ ನಿನ್ಗೆ? ನೀನ್ ಒಂದ್ ಇಂಜೆಕ್ಷನ್ ಕೊಟ್ಟು ಅವನ್ನ ಕೊಲೆ ಮಾಡ್ಬೇಕು ಅಂತ ಅದೇಗ್ ಯೋಚನೆ ಮಾಡ್ಬಿಟ್ಟೆ? ಅಕ್ಕ, ಇವಳ ಹತ್ರ ಏನ್ ಮಾತು? ಇವಳು ತಲೆ ಕೆಟ್ಟಿದೆ. ಆಫ್ಟರ್ ಒಂದು ಇಂಜೆಕ್ಷನ್ ಅಲ್ಲಿ ಮಾವನ್ ಪ್ರಾಣನೇ ತೆಗಿಯಕ್ ಹೊರಟಿದ್ಲು. ಇವಳ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ, ಅವರೇ ಬಂದು ಇವಳನ್ನ ವಿಚಾರಿಸ್ಕೋತಾರೆ. 1 ನಿಮಿಷ ಬಿಂದು, ಅವ್ರಿಗೆ ಇನ್ಫಾರ್ಮ್ ಮಾಡೋಕ್ಕಿಂತ ಮೊದಲು
ಇವ್ರ ಡ್ಯೂಟಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡೋದು ಒಳ್ಳೇದು. ಆಕ್ಷನ್ ತಗೊಳ್ಳೋದಕ್ಕೆ ಅವರೇ ಸರಿಯಾಗಿರೋ ವ್ಯಕ್ತಿ. ಇಷ್ಟು ದೊಡ್ಡ ಹಾಸ್ಪಿಟಲ್ ಹೆಸರು ಹಾಳು ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಆಮೇಲೆ ಅವ್ರು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು. ಮೇಡಮ್ ಪ್ಲೀಸ್ ಮೇಡಮ್, ದಯವಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡಿ ಮೇಡಮ್, ನಿಮ್ ಕೈ ಮುಗಿತೀನಿ ಮೇಡಮ್. ಹೇಳ್ಬಾರ್ದಾ? ಛೀ, ನಾಚಿಕೆ ಆಗಲ್ಲ ನಿನಗೆ ಮಾತಾಡೋಕ್ಕೆ? ನೀನು ಮಾಡಿರೋದೆಂಥ ಕೆಲಸ ಅಂತ ಗೊತ್ತಾ? ಇವಾಗ ಕೈ ಮುಗ್ಬಿಟ್ರೆ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ನಾನು ಬೇಕು ಅಂತ ಮಾಡಿದ್ದಲ್ಲ ಮೇಡಮ್. ಒಬ್ರನ್ನ ಕೊಂದು ಬದುಕ್ಬೇಕು ಅನ್ನೋ ಬುದ್ಧಿ ನನ್ಗಿಲ್ಲ ಮೇಡಮ್. ಮತ್ ಯಾಕೆ ಮಾಡ್ದೆ? ಹುಡ್ಗಾಟಕ್ ಮಾಡ್ದ್ಯಾ? ಹೇಳು. ಖಂಡಿತವಾಗ್ಲೂ ನಾನ್ ಮಾಡಿದ್ದಲ್ಲ ಮೇಡಮ್, ಯಾರೋ ಫೋರ್ಸ್ ಮಾಡಿ ಇದನ್ ಮಾಡ್ಸಿದ್ದು. ಯಾರು ಮಾಡ್ಸಿದ್ದ? ಯಾರು? ಯಾರದು? ಹೇಳು, ಯಾರು ಮಾಡ್ತಿದಂತ ಹೇಳು. ಹೇಳು ಅಂದೆ. ಹೇಳ್ತೀನಿ ಮೇಡಮ್, ಎಲ್ಲಾನು ಹೇಳ್ಬಿಡ್ತೀನಿ ಮೇಡಮ್. ದುಡ್ಡು ತಗೋ, ನಿನ್ನ ನೀನು ಕಾಪಾಡ. ಯಾರೋ ಬಂದು ದುಡ್ಡು ಕೊಟ್ರು ಅಂದಿದ ತಕ್ಷಣ ಒಬ್ರನ್ನ ಅಷ್ಟು ಸುಲಭವಾಗಿ ಸಾಯ್ಸಕ್ ಒಪ್ಕೊಬಿಡ್ತೀಯಾ? ಸಾಯಿಸೋ ಗುಣ ಇಲ್ಲ ಮೇಡಮ್ ನನ್ಗೆ. ನಾನು ಈ ಕೆಲಸ ಮಾಡಲ್ಲ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲೇ ಇಲ್ಲ. ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮೇಡಮ್. ಬ್ಲಾಕ್ ಮೇಲ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅದಕ್ಕೆ ಸಾಯ್ಸಕ್ ಒಪ್ಕೊಂಡ್ಬಿಡೋದ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋ ಪರಿಸ್ಥಿತಿಲಿ ಇರ್ಲಿಲ್ಲ ಮೇಡಮ್. ನನಗೊಂದು ಪುಟ್ಟ ಮಗು ಇದೆ. ಆ ಮಗು ಭವಿಷ್ಯಕ್ಕೋಸ್ಕರ ಈ ಕೆಲಸ ಮಾಡೋದಕ್ಕೆ ಒಪ್ಕೊಬಿಟ್ಟೆ. ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ ಅಂತ ಬೇಡ್ಕೊಂಡಿದ ತಕ್ಷಣ ನಿನ್ನ ಬಿಟ್ಟು ಕಳ್ಸ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ನಮ್ಮ ಮಾವ ಹಾಸ್ಪಿಟಲ್ಗೆ ಬರೋಕ್ಕೂ ಮುಂಚೆ ಕಿಡ್ನಾಪ್ ಆಗಿದ್ರು. ನೀನ್ ಹೇಳ್ದಲ್ಲ ಯಾವ್ದೋ ಒಂದ್ ಲೇಡಿ ಅಂತ, ಅವರೇ ಕಿಡ್ನಾಪ್ ಮಾಡ್ಸಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇರ್ಬೋದು ಮೇಡಮ್, ಅವ್ರು ಎಷ್ಟೋ ಜನಕ್ಕೆ ಇದೇ ತರ ಬ್ಲ್ಯಾಕ್ ಮೇಲ್ ಮಾಡಿ ಕೆಲಸ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಬೇಕಿದ್ರೆ ಅವ್ರು ಯಾರು ಅಂತ ಕಂಡಿಡಿಯೋದಕ್ಕೆ ನಾನ್ ಸಹಾಯ ಮಾಡ್ತೀನಿ ಮೇಡಮ್ ನಿಮ್ಗೆ. ಆದ್ರೆ ಅದರಿಂದ ನನ್ಗೇನು ಸಮಸ್ಯೆ ಆಗ್ದಿದ್ರೆ ಅಷ್ಟೇ ಸಾಕು. ಸಹಾಯ ಮಾಡೋದಲ್ಲ, ನೀನೇ ಅವ್ರು ಯಾರು ಅಂತ ಹೇಳ್ಬೇಕು. ಹೇಳು, ಯಾರದು? ನಿಂಗ್ ಸುಪಾರಿ ಕೊಟ್ಟ ಆ ಲೇಡಿ ಯಾರು? ಅವ್ರ ಹೆಸರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲದೆ ಈ ಕೆಲಸ ಮಾಡಕ್ ಒಪ್ಕೊಬಿಟ್ಟ? ಅವ್ರ ಹೆಸರು ಕೇಳ್ದೆ ಮೇಡಮ್, ಆದ್ರೆ ಅವರು ಹೇಳಲಿಲ್ಲ. ನೋಡಕ್ ಹೇಗಿದ್ರು? ಉದ್ದಕ್ಕಿದ್ರು ಮೇಡಮ್, ಬೆಳ್ಳಗಿದ್ರು, ನೋಡೋದಕ್ಕೆ ವಿಲ್ಲನ್ ತರ ಇದ್ರು, ತುಂಬಾ ಧಮ್ಕಿ ಹಾಕ್ತಿದ್ರು ಮೇಡಮ್. ಅವ್ರಿಗೆ ನಯವಾಗಿ ಮಾತಾಡೋದಕ್ಕೂ ಗೊತ್ತು, ಧಮ್ಕಿ ಹಾಕಿ ಕೆಲಸ ಮಾಡಿಸ್ಕೊಡೋದಕ್ಕೂ ಗೊತ್ತು. ಬಿಂದು, ಯಾರಿರ್ಬೋದು? ಅವ್ರ ಫೋನ್ ನಂಬರ್ ಇದೆಯಾ? ಇಲ್ಲ ಮೇಡಮ್, ಅವ್ರನ್ನ ನಾನು ಮೊದಲನೇ ಸಾರಿ ನೋಡಿದ್ದು. ಅವ್ರ ಹೆಸರು, ಫೋನ್ ನಂಬರ್ ಏನು ಹೇಳಿಲ್ಲ. ನಮ್ಮ ಮನೆಗೆ ಬಂದು ಮಾತಾಡಿ ಹೋದ್ರು.